ರೋಡದಲ್ಲಿ ಪೂಜ್ಯ ಮಾತೋ ಶ್ರೀ ಬಸಮ್ಮನವರ 22ನೇ ಪುಣ್ಯ ಸ್ಮರಣೋತ್ಸವ ಮತ್ತು ಮಹಿಳಾ ಗೋಷ್ಠಿ ಸಂಭ್ರಮ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಂದ ಕಾರ್ಯಕ್ರಮ ಉದ್ಘಾಟನೆ. ಅಕ್ಕ ಮಹಾದೇವಿ ವಚನ ಗಾಯನದೊಂದಿಗೆ ಗಮನ ಸೆಳೆದ ಭಾಷಣ. ಗದಗ ಜಿಲ್ಲೆಯ ರೋಣದ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ಆಸ್ಪತ್ರೆ ಆವರಣದಲ್ಲಿ ಪೂಜ್ಯ ಮಾತೋ ಶ್ರೀ ಬಸಮ್ಮನವರು ಸಂಗನಗೌಡರು ಪಾಟೀಲ್ ಅವರ 22ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಮಹಿಳಾ ಗೋಷ್ಠಿ ಹಾಗೂ ಉದ್ಘಾಟನಾ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ವಿಶೇಷ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಉದ್ಘಾಟಿಸಿದರು. ತಮ್ಮ ಭಾಷಣದ ಆರಂಭದಲ್ಲಿ ಅಕ್ಕ ಮಹಾದೇವಿಯರ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಎಂಬ ಪ್ರಸಿದ್ಧ ವಚನವನ್ನ ಗಾಯನ ಮಾಡುವ ಮೂಲಕ ಇಡೀ ಸಭಿಕರ ಗಮನವನ್ನ ಸೆಳೆದರು. ಇವತ್ತಿನ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಸ್ವಾವಲಂಬಿಗಳಾಗಿ ತಮ್ಮ ಕಾಲುಗಳ ಮೇಲೆ ತಾವು ನಿಲ್ಲುವುದು ಬಹಳ ಮುಖ್ಯ. ಪೋಷಕರು ಹೆಣ್ಣು ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡದೆ ಶಿಕ್ಷಣವನ್ನ ನೀಡಿ ಪ್ರೋತ್ಸಾಹಿಸಬೇಕು. ಸಾವಿತ್ರಿಬಾಯಿ ಫುಲೆ ಅವರಂತಹ ಮಹಾನ್ ಸಾಧಕಿಯರನ್ನ ಮಾದರಿಯಾಗಿಟ್ಕೊಂಡು ಯುವತಿಯರು ತಮ್ಮ ಜೀವನದಲ್ಲಿ ಗುರಿ ತಲುಪಲು ಕಷ್ಟಪಟ್ಟು ಓದಬೇಕು ಅಂತ ಕರೆ ನೀಡಿದರು. ಮಹಿಳಾ ಆಯೋಗವಿದ್ದರೂ ಸಹ ಅದರ ಅರಿವು ಮತ್ತು ಅವಶ್ಯಕತೆ ಈಗಿನ ಪರಿಸ್ಥಿತಿಗೆ ಬಹಳ ಅಗತ್ಯವಾಗಿದೆ ಎಂದರೆ ತಪ್ಪಾಗಲಾರದು. ಆಯೋಗದ ಕೆಲಸ ಮಹಿಳೆಯರ ಸಂವಿಧಾನದ ಹಕ್ಕುಗಳನ್ನು ಕಾಪಾಡುವುದು, ದೌರ್ಜನ್ಯಕ್ಕೊಳಗಾದ ಶೋಷಿತ ಹೆಣ್ಣು ಮಕ್ಕಳಿಗೆ ಧ್ವನಿಯಾಗುವುದು, ಅವರಲ್ಲಿ ಆತ್ಮಸ್ಥೈರ್ಯ ತುಂಬುವುದು. ಅಂತಹ ಆಯೋಗದ ಅಧ್ಯಕ್ಷರಾಗಿರುವ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಜಿಲ್ಲೆಗಳಿಗೆ ಹೋಗಿ ಅಲ್ಲಿನ ಮಹಿಳೆಯರನ್ನ ಕುಟುಂಬವನ್ನು ಕೊಡಿಸುವ ನಿಟ್ಟಿನಲ್ಲಿ ಹೆಗಲಿಗೆ ಹೆಗಲಾಗಿ ನಿಂತವರು. ವರದಕ್ಷಿಣೆ ಕಿರುಕುಳ, ಬಾಲ್ಯ ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಎಂದು ಕೋರಿದ ನಾವೇ ಧನ್ಯರು ಎಂದು ಸ್ವಾಗತ ಕಾರ್ಯಕ್ರಮ ನಡೆಸಿಕೊಟ್ಟ ಅರುಣಾ ಮಂಜುನಾಥ್ ಪಾಟೀಲ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿ ಮಹಿಳಾ ಮಂಡಳದ ಅಧ್ಯಕ್ಷರಾದ ಶ್ರೀಮತಿ ಅನ್ನಪೂರ್ಣಿ ಗು ಪಾಟೀಲ್ ಅವರು, ಜನನಿ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಈರಮ್ಮ ಇ ಪಾಟೀಲ್ ಅವರು ಸೇರಿದಂತೆ ಹಲವು ಪ್ರಮುಖ ಮುಖಂಡರು, ವಿವಿಧ ಕ್ಷೇತ್ರದ ಸಾಧಕಿಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಯರಿಗೆ ಹಾಗೂ ಸಾಧಕಿಯರಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ರಾಷ್ಟ್ರಕ್ರಾಂತಿ ನ್ಯೂಸ್ ರೋಣ. ನಮ್ಮ ಬದುಕಲ್ಲಿ ಏನು ನಡೀಬೇಕು ಅನ್ನೋದಕ್ಕೆ ಹೇಳ್ಕೊಡುವಂತ ಒಂದು ಆದರ್ಶ ಕನ್ನಡತಿ, ಕ್ರಾಂತಿಕಾರಿ, ಸ್ವತಂತ್ರ. ಅವತ್ತು ಪುರುಷ ಪ್ರಾಧಾನ್ಯ ಅಂದ್ರೆ ಎಲ್ಲರೂ ಗಂಡಸ್ತಾನ. ಅದರಲ್ಲಿ ಆ ಹೆಣ್ಣುಮಗಳು 900 ವರ್ಷಗಳ ಹಿಂದೆ ತನ್ನ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡಿದ ರೀತಿ ಇದೆಯಲ್ವೇ, ಅದು ನಮ್ಮೆಲ್ಲರಿಗೂ ಒಂದು ದೊಡ್ಡ ಮಾದರಿ. ಅವರು ಒಂದು ಅಕ್ಕಮಾದೇವಿಯವರ ಒಂದು ವಚನದಿಂದ ನಾವು ಪ್ರಾರಂಭ ಮಾಡೋಣ. ಹೌದಂದ್ರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಹೇಳಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ,
ನೋಡಿದ ತಕ್ಷಣ ನನಗೆ ಎಷ್ಟು ಖುಷಿ ಅನ್ನಿಸ್ತಂದ್ರೆ ಆಕೆ ನಾನು ನೋಡೇ ಇಲ್ಲ, ಆದ್ರೆ ನನ್ನನ್ನು ಎಷ್ಟು ಓದ್ಬಿಟ್ಟಾಳ ಆಕೆ ಅಂದ್ರೆ ಸ್ತ್ರೀ ಸಂವೇದನೆಯ ಶಕ್ತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ. ಇವತ್ತಿನ ಪತ್ರಿಕೆಗಳ ರಾಜ್ಯ ಮಹಿಳಾ ಆಯೋಗದ ಕ್ರಿಯಾಶೀಲ ಅಧ್ಯಕ್ಷರಾಗಿರುವ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಗದಗ ಜಿಲ್ಲಾ ಪ್ರವಾಸದ ಬಗ್ಗೆ ಬಂದಿದ್ದಾರೆ. ನನ್ನನ್ನು ಫುಲ್ ಓದ್ಬಿಟ್ಟಿದ್ದಾರೆ ತಂಗಿ, ಎಲ್ಲ ನೀಟಾಗಿ ನನ್ನ ಬಗ್ಗೆ ಎಲ್ಲ ಬಂದ್ಬಿಟ್ಟಿದ್ದಾರೆ. ಮತ್ತೆ ಇವತ್ತು ನಮ್ಮ ಶಶಿಕಲಾ ಇವತ್ತು ಬಸಮ್ಮ ಪಾಟೀಲ್ ಅವರ ಬಗ್ಗೆ, ಆ ತಾಯಿಯ ಬಗ್ಗೆ ಮಾತಾಡ್ತಾರೆ. ಮತ್ತೆ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಕರೆಸೋದಕ್ಕೆ ಬಹಳ ಮುಖ್ಯವಾಗಿ ಕಾರಣ ನನ್ನ ತಂದೆ ಸಮಾನರಾದಂತ ನಮ್ಮ GS ಪಾಟೀಲ್ ಸರ್. ಮೊದಲಿಗೆ ಪ್ರಾರಂಭ ಮಾಡ್ತಾ ಅಕ್ಕ ಮಹಾದೇವಿಯವರ ಒಂದು ವಚನದೊಂದಿಗೆ ಪ್ರಾರಂಭ ಮಾಡೋಣ. ಯಾಕೆಂದ್ರೆ ನಮ್ಮ ಶಶಿಕಲಾ ಹೇಳ್ತಾ ಇದ್ಲು, ನಮ್ಮ ಶಶಿಕಲಾ ಅಂತ ತಂಗಿ, ನನ್ನ ತಂಗಿ ಹೇಳ್ತಾ ಇದ್ಲು, ಏನು ಬಸಮ್ಮ ಅವ್ರ ಬಗ್ಗೆ ನನ್ಗೇನು ಅಷ್ಟು ಗೊತ್ತಿಲ್ಲ, ಆ ತಾಯಿ ಬಗ್ಗೆ ಏನು, ಯಾಕೆ ಇದು ಕಾರ್ಯಕ್ರಮ ಅಂತ ಹೇಳಿದಾಗ ಮತ್ತೆ ನಮ್ಮ ಶಶಿಕಲಾನು ಹೇಳ್ತಾ ಇದ್ರು, ನಮ್ಮ ಆ ಕಡೆ ನಮ್ಮ ತಂಗಿನೂ ಶಶಿಕಲಾನೇ. ಏನ್ ಹೇಳ್ತಿದ್ರು ಅಂದ್ರೆ ಅವತ್ತಿನ ಕಾಲಕ್ಕೆ ಪರ್ದ, ನಾನು ಮದುವೆ ಆಗಿ ಕಲಬುರಗಿಗೆ ಹೋದಾಗ ನಮ್ಮನೆಯಲ್ಲೂ ಅಷ್ಟೇ, ಅಲ್ಲಿ ಕಲಬುರಗಿಯಲ್ಲಿ ಸೆರಗು ಹಾಕಿ ತೆಗಿತಿರ್ಲಿಲ್ರಿ. ನಂದು ಹೊರಗಿತ್ತಿ ಇದ್ರು ಅಂದ್ರೆ ನನ್ನ ಭಾವನ ಹೆಂಡತಿ, ಅವರು ಅಷ್ಟೇ ಸೆರಗು ಹಾಕಿ ತೆಗಿತಿರ್ಲಿಲ್ರಿ. ನಮ್ಮ ಅತ್ತೆ ಅವ್ರು ಈಗಲೂ ಅಷ್ಟೇ ಹಿಂಗ್ ಸೆರಗು ಹಾಕೇ ಇರ್ತಾರೆ. ಅವಾಗ ತಲೆ ಮೇಲೆ ಸೆರಗು, ಬರೀ ತಲೆ ಮೇಲೆ ಅಲ್ರಿ ನೋಡ್ರಿ, ಆಯಿ ತಲೆ ಮೇಲೆ ಸೆರಗು ಹಾಕೊಂಡ್ಬಿಟ್ರು ಆಲ್ರೆಡಿ. ನಾ ಹೇಳಿದ ತಕ್ಷಣ ಆಯಿ ತಲೆ ಮೇಲೆ ಸೆರಗು ಹಾಕೊಂಡ್ಬಿಟ್ರಿ, ಕೂಡ್ರಿ ಆಯಿ, ಬರೀ ಇಲ್ಲಿಗಲ್ರಿ, ಅವತ್ತಿನ ಕಾಲಕ್ಕೆ ಹಿಂಗಿರಿ, ನಮ್ಮ ಮುಖ ಯಾರು ನೋಡಂಗಿಲ್ರಿ. ಅಂಥ ಕಾಲದಲ್ಲಿ ನಮ್ಮ ಬಸಮ್ಮ ಅವ್ರು ಹುಟ್ಟಿ ಎತ್ರ ನಾನೆಷ್ಟು ಪೂಜೆಂತೆ ತತ್ರ ದೇವತಃ ಅನ್ನೋಂತ ಅವ್ರು ಮನೆಗೆ ಮದುವೆ ಮಾಡ್ಕೊಂಡು ಬಂದ್ರಲ್ಲ, ಅದು ಬಹಳ ಮುಖ್ಯ ರೀ. ಏನಂದ್ರೆ ಎಲ್ಲಿ ಹೆಣ್ಣು ಮಕ್ಕಳನ್ನ ಗೌರವಿಸ್ತಾರೆ, ಪೂಜಿಸ್ತಾರೆ, ಆರಾಧಿಸ್ತಾರೆ, ಆ ಮನೆಯಲ್ಲಿ ದೇವರಿರ್ತಾನೆ ಅನ್ನುವಂತ ಒಂದು ಮನೆಗೆ ಬಸಮ್ಮ ಅವರು ಮದುವೆ ಆಗಿ ಬಂದ್ರು. ನಾವು ಯಾರ ಮನೆಗೆ ಮದುವೆ ಆಗಿ ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ ರೀ. ಇಲ್ದಿದ್ರೆ ನಮ್ಗೆಲ್ಲರಿಗೂ ಸಹಕಾರ ಸಿಗಲ್ರಿ, ಹೌದಾ ಇಲ್ರಿ? ನೋಡ್ರಿ, ಬಸಮ್ಮ ಅವರ ಮನೆಯವ್ರನ್ನೂ ಸಹ ನಾವು ಸ್ಮರಿಸ್ಬೇಕ್ರಿ. ಅವತ್ತು ಸಾವಿತ್ರಿಬಾಯಿ ಫುಲೆ ಅವರಿಗೆ, ಜ್ಯೋತಿಬಾ ಫುಲೆ ಅವ್ರ ಮನೆಯವರು 9ನೇ ವಯಸ್ಸಿಗೆ ಮದುವೆ ಆಗ್ತದ. ಅವತ್ತು ಗಂಡ ಆ ಹೆಣ್ಣು ಮಗಳಿಗೆ, ತಂಗಿಗೆ ಹೇಳ್ಕೊಡ್ಲಿಲ್ಲ ಅಂದ್ರೆ, ಅವತ್ತು ಪಾಠ, ಹೆಂಡತಿಗೆ ಪಾಠ ಹೇಳ್ಕೊಡ್ಲಿಲ್ಲ ಅಂತಂದ್ರೆ, ಆ ಕಾಲಕ್ಕೆ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಇಲ್ಲ. ತಾನು ಕಲ್ತಾದ್ಮೇಲೆ ನಂತರ ಪ್ರತಿಯೊಂದು ಹೆಣ್ಮಕ್ಳು ಪಾಠ ಕಲಿಬೇಕು, ಶಿಕ್ಷಣ ಕಲಿಬೇಕು ಅಂತ ಹೇಳಿ ಆ ತಾಯಿ ಹೆಣ್ಣು ಮಕ್ಕಳಿಗೆ ಒಂದು ಈ ಕಡೆ ಬರುತ್ತಾ ಶಾಲೆ ತೆಗಿತಾಳ್ರಿ. ಮೊದಲನೇ ಶಾಲೆ ಇಡೀ ಭಾರತ ದೇಶದಲ್ಲಿ ತೆಗೆದಿದ್ದು ಸಾವಿತ್ರಿಬಾಯಿ ಫುಲೆ ಅವ್ರಿ. ಆ ತಾಯಿಗೆ ಯಾರು ಸಹಕಾರ ಮಾಡಿದ್ರು? ಯಾರ್ರಿ? ಗಂಡ. ಯಾರು? ಗಂಡ ಅಲ್ವಾ? ಹಂಗಾಗಿ ಇವತ್ತು ನೋಡ್ರಿ, ಈಗಾಗಲೇ ಆ ತಾಯಿ ಸತ್ತು 100 ವರ್ಷಗಳಾಗೋಗಿದೆ. ಆದ್ರೆ ಆ ತಾಯಿನ ನಾವು ಇಲ್ಲಿ ಸ್ಮರಿಸ್ತೀವಿ. ಯಾಕೆ ಅಂದ್ರೆ ಆ ತಾಯಿ ಮೊದಲು ಹೆಣ್ಣು ಮಕ್ಕಳಿಗೆ ಮೊದಲನೇ ಶಾಲೆ ಪ್ರಾರಂಭ ಮಾಡ್ತಾಳೆ ಈ ದೇಶದಲ್ಲಿ. ಆ ತಾಯಿ ಜೊತೆನೂ ಸಹ ಒಂದು ಮುಸಲ್ಮಾನ ತಂಗಿ ಶೇಖ್ ಫಾತಿಮಾ, ಇಬ್ರು ಸೇರಿ ಆ ಹೆಣ್ಣು ಮಕ್ಕಳಿಗೆ ಶಾಲೆಯನ್ನ ಪ್ರಾರಂಭ ಮಾಡ್ತಾಳೆ. ಅಂತ ಒಂದು ಹಾದಿಯಲ್ಲಿ ಬಂದಂತ ಬಸಮ್ಮ ಇವತ್ತು ತಾಯಿ ಇಲ್ಲ, ಅವರನ್ನ ನೆನೆಸ್ತಾ ಅವ್ರ ಮಗ, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಎಲ್ಲರೂ ಆ ತಾಯಿಯ ನೆನಪಲ್ಲಿ ಮಹಿಳಾ ಗೋಷ್ಠಿಯನ್ನ ಮಾಡಿ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಕರೆಸಿದ್ದಾರೆ. ಧನ್ಯವಾದಗಳು. ಎಲ್ಲರಿಗೂ ಅಂತ ಚಲೋ ಗಂಡ ಸಿಗ್ಲಿ ಅಂತ ನಾನು ಹಾರೈಸ್ತೀನಮ್ಮ. ಗಂಡ್ಮಕ್ಳು ಯಾರು ಚಪ್ಪಾಳೆ ಹೊಡಿಲಿಲ್ಲ. ನಮ್ಮ 3ನೇ ಗಂಡು ಭಾರಿ ಸೀರಿಯಸ್ ಅದ, ಚಪ್ಪಾಳೆ ಹೊಡಿಬೇಕು ಬೇಡ.
ಗೌರವಿಸ್ತೀರಾ, ಆರಾಧಿಸ್ತೀರಾ, ಪೂಜಿಸ್ತೀರಾ. ಪೂಜಿಸ್ತೀರಾ ಅಂದ್ರೆ ಏನ್ ದೇವ್ರನ್ನ ಕೂಡಿಸಿ ಪೂಜೆ ಮಾಡ್ಬೇಡ್ರಿ. ಚಲೋ ಇದೆಯೇನವ, ಊಟ ಮಾಡಿದ್ಯೇನವ, ಇಟ್ ಕೆಲಸ ಮಾಡಿ ಕೈ ನೋಡಿ ಹೆಂಗಾಗೈತಿ, ಬಾರೋ ನೀ ಕೂಡ ನಾವು ಒಂದು ಕಪ್ ಚಾ ಮಾಡ್ಕೊಡ್ತೀವಿ ಅಂತೀರಿ ಅನ್ನಲ್ಲ, ಅಂತೀರಿ ಅನ್ನಲ್ಲ, ಅನ್ನಲ್ಲ. ಯಾವಾಗ ಅಂತೀರಿ ನೋಡ್ರಿ, ಸತ್ಯವಾಗಿ ಹೇಳ್ತಿರ್ರಿ, ಇದು ಸತ್ಯ ರೀ. ಶಿವ ಪಾರ್ವತಿ ಅರ್ಧನಾರೀಶ್ವರ. ಶಿವನೇ ಹೇಳ್ತಾನೆ, ನನ್ನ ಅರ್ಧ ನನ್ನ ನಾರಿ, ನನ್ನ ಶಕ್ತಿನೇ ಪಾರ್ವತಿ. ಪಾರ್ವತಿ ಶಿವನನ್ನ ಕೆಳಗಡೆ ಹಾಕಿ ಎದೆ ಮೇಲೆ ತುಳಿಯಕ್ಕೆ ಹೋಗ್ತಾಳೆ. ಅಷ್ಟು ಅವಳು ರಾಕ್ಷಸರನ್ನ ವಧೆ ಮಾಡಿ ಬಂದಾಗ ಯಾವತ್ತು ಶಿವ ನನ್ನ ಹೆಂಡತಿ ಕೀಳು ಅಂತ ನೋಡ್ಲೇ ಇಲ್ಲ. ಎಷ್ಟು ಜನ ಶಿವ ಪಾರ್ವತಿ ಪೂಜೆ ಮಾಡ್ತೀವಿ? ಗಂಡ್ಮಕ್ಳು ಹೇಳ್ರಿ, ಮಾಡ್ತೀರಾ ಮಾಡುದಿಲ್ವಾ? ಮಾತಾಡೋದು ಬೇಡ. ಹೌದಲ್ರಿ? ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಯಾರ ಮನೆಯಲ್ಲಿ ನಮ್ಮ ಹಂಗೆ ಹೆಣ್ಮಗಳು ಅಂತ ಯಾರು ಯೋಚನೆ ಮಾಡ್ತಿರಲ್ರಿ, ಅವ್ರ ಮನೆ ಖಂಡಿತ ಉದ್ಧಾರ ಆಗತ್ತೆ, ಖಂಡಿತ ಎತ್ತರಕ್ಕೆ ಬೆಳೆಯುತ್ತೆ. ಅದಕ್ಕೊಂದು ಸಣ್ಣ ಸಾಕ್ಷಿ ನಮ್ಮ ತಂದೆ ಸಮಾನರಾದಂತ GS ಪಾಟೀಲ್ ಅವರ ಕುಟುಂಬ. ಹೌದಾ ಇಲ್ವಾ? ಹೌದಾ ಇಲ್ವಾ? ಹೌದಲ್ರಿ? ಹಾಗಾಗಿ ಪ್ರತಿಯೊಬ್ಬರಿಗೂ, ಕರ್ನಾಟಕದ ಪ್ರತಿಯೊಬ್ಬ ಮಗನಿಗೂ, ಪುರುಷನಿಗೂ, ಮದುವೆ ಆಗಿರುವಂತ ಎಲ್ಲಾ ಗಂಡಂದಿರಿಗೂ, ಮಗಳಾಗಿ, ತಾಯಿಯಾಗಿ, ಸ್ನೇಹಿತೆಯಾಗಿ, ಸಹೋದರಿಯಾಗಿ ಎಲ್ರಿಗೂ ಹೇಳ್ತೀವಿ, ನಿಮ್ಮ ಮನೆಯಲ್ಲಿರುವಂತ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ, ತಾಯಂದಿರಿಗೆ ಗೌರವಿಸಿ, ಆರಾಧಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ. ಅವಾಗ ನೋಡ್ರಿ, ಮನೆ ಏನ್ರಿ ಇಡೀ ಕರ್ನಾಟಕ, ಇಡೀ ಕರ್ನಾಟಕ, ಇಡೀ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತೈತ್ರಿ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಯಾಕೆಂದ್ರೆ ನಾನೊಂದು ಹಳ್ಳಿಯಿಂದ ಬಂದವಳ್ರಿ. ನಮ್ಮೂರ ಹೆಸರು ಮಾರೇನಹಳ್ಳಿ ಅಂತ. ಬೆಂಗಳೂರಿನಲ್ಲೇ ಇದ್ರೂ ಸಹ ಅದು ಹಳ್ಳಿ ತರ ವಾತಾವರಣ ಆ ಊರು. ಆ ಊರಿನಲ್ಲಿ ಈಗ ನನಗೆ 51 ವರ್ಷ. ಆ ಊರಿನಲ್ಲಿ ಋತುವತಿ ಆದ್ಮೇಲೆ, ಮಗಳು ಮೈ ನೆರೆದ ಮೇಲೆ, ಮಗಳು ದೊಡ್ಡವಳಾದ್ರೆ ಇನ್ನೊಂದು 2-3 ವರ್ಷದಲ್ಲಿ ಗಂಡು ನೋಡಿ ಮದುವೆ ಮಾಡ್ಬಿಡ್ತಿದ್ರಿ. ನಮ್ಮ ಮನೆಯಲ್ಲಿ ಎಲ್ಲರೂ ಹೇಳ್ತಾರೆ, ನಮ್ಮ ಅಜ್ಜಿ, ನಮ್ಮ ಅತ್ತೆದಿರು ಎಲ್ಲರೂ, ನಮ್ಮ ತಾಯಿ, ಮಗಳು ಮೈ ನೆರೆದಾಳ, ಈಗ 10ನೇ ತುಂಬ್ತಿದ್ದಂಗೆ ಆಕೆ ಮದುವೆ ಮಾಡ್ರಿ ಅಂತ ಹೇಳ್ತಾರೆ. ನಮ್ಮ ತಂದೆ ಹೇಳ್ತಾರೆ, ಇಲ್ಲ, ನನ್ನ ಮಗಳನ್ನ ಚಲೋ ಓದಿಸ್ತೀನಿ. ನಮ್ಮ ತಂದೆ ಹೆಸರು ಕೃಷ್ಣಪ್ಪ, ನಮ್ಮ ತಾಯಿ ಹೆಸರು ಅಮ್ಮಯ್ಯ. ನನಗೂ ಮತ್ತೆ ಅಮ್ಮಯ್ಯನ್ಗೆ 15 ವರ್ಷ ವ್ಯತ್ಯಾಸ ಇದೆ. ನನ್ನ ಮಗಳನ್ನ ಅಷ್ಟು ವಯಸ್ಸು ಅಂತರ ಇರೋನು ಮದುವೆ ಮಾಡ್ಕೊಡಲ್ಲ. ನನ್ನ ಮಗಳನ್ನ ಚಲೋ ಓದಿಸ್ತೀನಿ. ನನ್ನ ಮಗಳು ಯಾರ ಹತ್ರನೂ ಕೈ ಚಾಚಿ ಬೇಡಬಾರದು, ಅವಳು ಕೊಡುವಂತರಾಗಿ ಬೆಳಿಬೇಕು ಅಂತ ಹೇಳಿ ನನ್ನ ಓದಿಸ್ತಾರೆ. ನಾವಾಗ ಚಲೋ ಓದ್ತಿದ್ರಿ, ಓದ್ಬೇಕಾದ್ರೆ ಲವ್ ಮಾಡ್ಬಿಟ್ಟು ಓಡೋದಲ್ರಿ. ಈ ಮಾತು ಬಹಳ ಇಂಪಾರ್ಟೆಂಟ್ ರೀ. ಅಪ್ಪ ಅಮ್ಮ ಕಷ್ಟ ಪಡ್ತಾರ್ರಿ, ಕೂಲಿ ನಾಲಿ ಮಾಡ್ತಾರ್ರಿ, ಫ್ಯಾಕ್ಟ್ರಿಗೆ ಹೋಗ್ತಾರ್ರಿ, ಟೀಚರ್ ಕೆಲಸ ಮಾಡ್ತಾರ್ರಿ, ಡಾಕ್ಟರ್ ಕೆಲಸ ಮಾಡ್ತಾರೆ, ಲಾರಿ ಹೊಡಿತಾರೆ, ಗಾರ್ಮೆಂಟ್ಸ್ ಹೋಗ್ತಾರೆ, ಮನೆ ಕೆಲ್ಸಕ್ಕೆ ಹೋಗ್ತಾರೆ, ಹೊಲ ಕೆಲ್ಸಕ್ಕೆ ಹೋಗ್ತಾರೆ. ನಮ್ಮ ಮಕ್ಕಳು ಚಲೋ ಓದ್ಲಿ ಅಂತ. ನಮ್ಮ ಮಕ್ಕಳು ನಮ್ಗೆ ಗೊತ್ತಿಲ್ಲದಂಗೆ ಯಾರೋ ಒಬ್ಬರ ಜೊತೆ ಪ್ರೀತಿ ಮಾಡಿ ಹೋಗ್ಬಿಟ್ಟಿರ್ತಾರೆ, ನಮ್ಗೆ ಗೊತ್ತೇ ಇರೋದಿಲ್ರಿ. ಅಂತ ತಾಯಿ ತಂದೆ ಬಂದು ಹಳದ್ ನೋಡ್ಬೇಕ್ರಿ. ನನ್ ಬಲ್ಲಿ ಹೊಟ್ಟೆ ಕರುಳು ಹಿಂಡ್ತದ್ರಿ. ಓದೋ ಟೈಮ್ ಓದ್ಬೇಕ್ರಿ. ಆಮೇಲೆ ನೀವು ಲವ್ ಮಾಡ್ರಿ, ನೀವು ಬೇಡ ಅನ್ನಲ್ರಿ. ನಾವು ಚಲೋ ಹುಡುಗನ್ ನೋಡಿ ಮದುವೆ ಮಾಡ್ಕೋರಿ, ಅದನ್ನು ಬಹಳ ಖತರ್ನಾಕ್ರಿ. ಲವ್ ಮಾಡಿ ಹೋಗ್ತೀವಲ್ರಿ, ಅದ್ರಲ್ಲಿ 75% ಫೇಲ್ಯೂರ್ ರೀ. ಹಂಗನ್ಬಿಟ್ಟು ಮನೆಯವ್ರು ಮಾಡಿದ್ದೆಲ್ಲ ಸಕ್ಸಸ್ ಅಂತ ಹೇಳಲ್ರಿ. ಅಷ್ಟು ಚಿಕ್ಕ ವಯಸ್ಸಿಗೆ ಓಡಿಸ್ಕೊಂಡು ಹೋಗೋದು ಏನ್ರಿ ಮಾಡ್ತಲ್ರಿ? ನೀವು ಓದ್ರಲ್ಲಿ ಏನ್ ಮಾಡ್ತೀರವ?
ಬೆಂಗಳೂರಿಗೆ ಹೊಂಟೀರಿ. ಗದಗಿನಿಂದ ಹೋಗ್ತಾ 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 ಬಾದಾಮಿಯಲ್ಲಿ ಬನಶಂಕರಿ ದೇವಸ್ಥಾನ ಚಲೋ ಅದ, ಕಲ್ಯಾಣಿ ಅದ, ಅಲ್ಲಿ ಇಳಿದು ಬಿಡೋಣ ಅಂತ ಇಳಿದು ಬಿಟ್ರೆ ಬೆಂಗಳೂರು ತಲುಪ್ತೀರ ಟೈಮಿಗೆ. ಆಮೇಲೆ ಹೋಗ್ಬೋದ್ರಿ, ಅದೇ ಟ್ರೈನ್ ಸಿಗ್ತದೇನ್ರಿ? ಅದೇ ಟೈಮ್ ಸಿಗ್ತದೇನ್ರಿ? ಇಲ್ಲಲ್ರಿ, ಆ ಟೈಮ್ ಹೋಗಿದ್ದು ಅದೇ ಟ್ರೈನ್ ನಿಮ್ಗೆ ಸಿಗಲ್ರಿ, ಮತ್ತಿನ್ನೊಂದು ಟ್ರೈನ್ ಸಿಗ್ತದ್ರಿ, ಬಟ್ ಆ ಟೈಮ್ ಉಳಿಯಲ್ರಿ. ಹಾಗಾಗಿ ನೀವು ಓದುವಂತ ಟೈಮ್ ನೀವು ಓದಕ್ಕೆ ಉಪಯೋಗ ಮಾಡ್ಬೇಕ್ರಿ. ಅದೇ ನಿಮ್ ಕಾಯಕ ರೀ. ಕಾಯಕವೇ ಕೈಲಾಸ ಅನ್ನುವಂತ ನಾಡಲ್ಲಿ ಹುಟ್ಟಿರೋ ನಮ್ಮ ಮಕ್ಕಳು. ನಿಮ್ ಕಾಯಕ ಏನ್ರಿ ಮಕ್ಕಳದು? ಏನ್ರಿ? ಓದ್ಬೇಕಾದ್ರೆ ಲವ್ ಯಾವಾಗ ಮಾಡ್ಬೇಕ್ರಿ? ಆಮೇಲೆ ನೀವು ಓದಾದ ಮೇಲೆ ನಿಮ್ ಕಾಲ ಮೇಲೆ ನಿಂತ ಮೇಲೆ ನೀವು ಕೇಳ್ರಿ. ನೀವು ಓದಾದ್ಮೇಲೆ ನಿಮ್ ಕಾಲ ಮೇಲೆ ನೀವು ನಿಂತ ಮೇಲೆ ಅಪ್ಪ ಅಮ್ಮ ಹೇಳಾದ್ರೆ ಮಾತ್ರ ಬರೋಬ್ಬರಲ್ವ. ಯಾಕೆಂದ್ರೆ ನಾನು ಒಬ್ಳು ತಾಯಿ, ಇಷ್ಟೋ ತಂದೆ ತಾಯಿ ನಾನು ನೋಡ್ತೇನೆ. ನಾನು ಇಲ್ಲಿ ಬರಕ್ ಮುಂಚೆನೂ ಶಶಿಕಲಾ ಒಂದ್ ತಾಯಿ ಬಂದಿದ್ಲು, ತಂದೆ ತಾಯಿ ಇದ್ರು. ಅವನು ಲವ್ ಮಾಡ್ತಾ ನೋಡಿ ಎಷ್ಟು ಚಾಲು. 18 ವರ್ಷ ನೆನ್ನೆ ತುಂಬದೇ ಇವತ್ತು ಓಡಿಸ್ಕೊಂಡು ಹೋಗ್ಬೇಕಾದ್ರೆ. ಯಾಕಂದ್ರೆ ಒಂದಿನ ಮುಂಚೆ ಓಡಿಸ್ಕೊಂಡ್ರೆ ಅವ್ನು ಜೈಲಿಗೆ ಹೋಗ್ತಾನೆ. ಆ ತಾಯಿ ಬಂದು ಹೇಳಿರ್ತಾರೆ ನನಗೆ, ಮೇಡಮ್ ನಮ್ಮ ಮಗಳು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ರಿ, ನೀವು ಹೇಳ್ರಿ ನನ್ನ ಮಗಳು ಏನು ಗೊತ್ತಾಗಲ್ರಿ, ಅವ ಮೋಡಿ ಮಾಡ್ಬಿಟ್ಟಲ್ರಿ, ಕರ್ಕೊಂಡ್ಬರ್ರಿ ಮೇಡಮ್ ಅಂತ ಹೇಳಿ ನನ್ನ ಕಾಲು ಇಟ್ಕೊಂಡು ಅಳಕ್ ಚಾಲು ಮಾಡಿದ್ರವ್ವ. ಇಷ್ಟು ತ್ರಾಸ ಆಯ್ತು ತಾಯಿಗ. ನಾನೊಬ್ಳು ತಾಯಿ ಅಲ್ರಿ. ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಮ್ಮ ಒಬ್ಬರ ಅಧಿಕಾರಿಯನ್ನು ಸಹ ಕಳಿಸ್ಕೊಟ್ಟೆ. ಆ ಟೈಮಲ್ಲಿ ನಿಮ್ಮ ಮಗಳಿಗೆ ಏನು ಕಾಣ್ತಿಲ್ಲ. ಅವಾಗ ಬರೀ ಪ್ರೀತಿ ಅಷ್ಟೇ, ಲವ್ ಅಷ್ಟೇ. 2 ದಿನ ಇರ್ತದವ. ಈಗ ನಾವ್ ಯಾರು ಲವ್ ಮಾಡಿದ್ರೆ 2 ದಿನ, ಸ್ವಲ್ಪ ದಿನ ನಮ್ಮಲ್ಲಿ ಹಾರ್ಮೋನ್ಸ್ ಇರ್ತಾವ್ರಿ, ಅದು ಬಹಳ ಚಂದ ಅನ್ಸ್ಲಿಕ್ಕದ. ಅದ ನಂತರ ಮುಗೀತ್ರಿ, ಅಲ್ಲಿಗೆ ಸ್ಟಾರ್ಟ್ ಆಯ್ತ್ರಿ ಜಗಳ. ಯಾಕಂದ್ರೆ ರೊಕ್ಕ ಇರಲ್ಲ, ಅಪ್ಪ ಅಮ್ಮ ಚಲೋ ಸಾಕಿರ್ತಾರ ನಿಮ್ಮನ್ನ. ನಾ ಅವಾಗ ನೀವು ನೆನಪು ಮಾಡ್ಕೊಂಡ್ರೆ ಹೌದಿಲ್ರಿ, ಆಲ್ರೆಡಿ ಗಾಯ ಆಗ್ಬಿಟ್ಟಿದ್ದೆ. ಆ ಗಾಯ ಆಗಕ್ ಮುಂಚೆ ನೀವು ತಿಳ್ಕೋಬೇಕ್ರಿ. ತಿಳ್ಕೋತೀರೇನ್ರಿ? ನಾನು ಯಾಕೆ ಇಲ್ಲೆಲ್ಲ ನೀವು ದೊಡ್ಡವರೇ ಇದ್ದೀರಾ, ನಮ್ಮ ಮಕ್ಕಳು ಮಾತ್ರ ಸ್ವಲ್ಪ ಜನ ಇದ್ದಾರೆ, ಆದ್ರೂ ಇದು ಲೈವ್ ಹೋಗ್ತದ್ರಿ, ಲಕ್ಷಾಂತರ ಮಕ್ಕಳು ನೋಡ್ತಾರೆ. ಪ್ರೀತಿ ಮಾಡೋದು ತಪ್ಪಿಲ್ರಿ, ಅದಕ್ಕೆ ಸಮಯ ಬರ್ತದ್ರಿ. ನಿಮ್ ಕಾಲದಲ್ಲಿ ನೀವು ನಿಂತ್ಕೋಬೇಕ್ರಿ, ನಿಮ್ ಹಣ ನೀವು ಗಳಿಸ್ಬೇಕ್ರಿ. ಯಾರ ಹತ್ರ ಕೈ ಚಾಚಿ ಬೇಡವಂತ ಪರಿಸ್ಥಿತಿ ಇರಬಾರ್ದ್ರಿ. ಅವತ್ತು ಚಲೋ ಹುಡುಗನ ನೋಡಿ ನಿಮ್ ತಂದೆ ತಾಯಿಗೆ ಹೇಳ್ಬಿಟ್ಟು, ನಿಮ್ ಪೋಷಕರಲ್ಲೇ ನೀವು ಬೆಳಿತೀರಾ, ಅದು ಹೇಳಿ ಒಪ್ಪಿಸಿ ಮದುವೆ ಮಾಡ್ಕೊಳ್ರಿ. ಚಲೋ ಇರ್ರಿ ನೀವೆಲ್ಲರೂ ಅಂತ ನಾನು ಒಬ್ಬರು ತಾಯಿಯಾಗಿ ಹಾರೈಸ್ತೀನಿ ನೀವೆಲ್ಲರಿಗೂ. ನಾನು ನೋಡ್ರಿ ಡಾಕ್ಟರ್ ಆದ್ಮೇಲೆ ನಮ್ಮ ಮನೆಯವ್ರನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡೆ. ನಮ್ಮ ಮನೆಯಲ್ಲಿ 3 ವರ್ಷ ಆಯ್ತು ಒಪ್ಸಿದ್ದಕ್ಕೆ. ಅವರು ಡಾಕ್ಟರ್ ಇದ್ರಿ. ಹಂಗಾಗಿ ನಾ ಬೆಂಗಳೂರು ಮಗಳಾದ್ರೂ ಕಲ್ಯಾಣ ಕರ್ನಾಟಕದ ಸೊಸೆಯಾಗಿ ಕಲಬುರಗಿ ಹೋದೇರಿ. ಹನ್ನೆರಡು ವರ್ಷ ಇದ್ದೀರಿ ಕಲಬುರಗಿಲಿ. ಅದೊಂಥರ ವನವಾಸ ಅಲ್ಲ, ಆದ್ರೆ ಅಲ್ಲೇ ನನಗೆ ಜೀವನ ಏನು ಅಂತ ಗೊತ್ತಾಗಿದ್ರಿ. ಸರಳತೆ, ಪ್ರೀತಿ, ಆಡಂಬರ ಇಲ್ಲ, ಒಡವೆಗಳು, ರೇಷ್ಮೆ ಸೀರೆಗಳು ಇಂಥವೆಲ್ಲ ಅಲ್ಲಿ ಬಹಳ ಕಡಿಮೆ. ಒಂದ್ ಮದುವೆಗೆ ಹೋದ್ರು ಸಾಧಾರಣ ಬಂದ್ಬಿಡ್ತಾರೆ ಆಗಿಲ್ಲ. ಅಂದ್ರೆ ಗುಲ್ಬರ್ಗ ಬಹಳ ಬದುಕನ್ನ ಪಾಠವನ್ನ ನಂಗೆ ಹೇಳ್ಕೊಡ್ತೀರಿ. ಅಕ್ಕಮಹಾದೇವಿ ವಚನ ಒಂದು ಪ್ರಾರಂಭ